ದೇವರ ಅಬ್ರಾಹ್ಮನಿಗೆ ಮಾತ್ರ ದೇವರ ನಮಗಲ್ವಾ? ಈ ಒಂದು ಪ್ರಶ್ನೆಗೆ ಇವತ್ತು ನಾನು ಉತ್ತರ ಕೊಡಲಿಕ್ಕೆ ಹೋಗ್ತಾನೆ. ಈ ಪ್ರಶ್ನೆಗೆ ಇವತ್ತು ನಾನು ಸಮಾಧಾನ ತಿಳಿಸಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನಾನು ವಾಕ್ಯ ಓದಲಿಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಅಬ್ರಹಾಮನ ಬಗ್ಗೆ ಸಣ್ಣ ಪರಿಚಯ ಮಾಡ್ತೇನೆ. ಅಬ್ರಹಾಮನ ಊರು ಇವತ್ತಿನ ಇರಾಕ್ ದೇಶದಲ್ಲಿರುವಂಥ ಊರ್ ಅನ್ನುವಂಥ ಊರು ಅಬ್ರಹಾಮನ ಊರು. ಇರಾಕ್ ದೇಶದಲ್ಲಿರುವಂಥ ಊರ್ ಅನ್ನುವಂಥ ಊರು ಅಬ್ರಹಾಮನ ಊರು. ಈತನು ದೇವರು ನಂಬುವುದಕ್ಕಿಂತ ಮುಂಚಿತವಾಗಿ ಕೆಮೋಷ್ ಅನ್ನುವಂಥ ದೇವತೆಯನ್ನು ಈತನು ಆರಾಧನೆ ಮಾಡ್ತಿದ್ದು. ಅಬ್ರಹಾಮನು ಯಾವ ದೇವತೆಯನ್ನು ಆರಾಧನೆ ಮಾಡ್ತಿದ್ನು? ಕೆಮೋಷ್ ಅನ್ನುವಂಥ ದೇವತೆಯನ್ನು ಈತನ ಆರಾಧನೆ ಮಾಡ್ತಾ ಇದ್ದನು. ಅನ್ಯ ದೇವತೆಯನ್ನು ಆರಾಧನೆ ಮಾಡ್ತಿದ್ದನು. ಒಂದಿನ ಆದಿಕಾಂಡ ಬರೆದ ಪುಸ್ತಕ 12ನೇ ಅಧ್ಯಾಯ 1ನೇ ವಚನದಲ್ಲಿ ಅಬ್ರಹಾಮನಿಗೆ ದೇವರು ದರ್ಶನ ಕೊಟ್ಟು ಅಬ್ರಹಾಮನನ್ನು ದೇವ್ರ ಸೇವೆ ಕರೀತಾನೆ. ಅಬ್ರಹಾಮನನ್ನು ದೇವ್ರ ಸೇವೆ ಕರೆಯುವಾಗ ಅಬ್ರಹಾಮನು ಯೆಹೋವ ದೇವರನ್ನ ಹಿಂಬಾಲಿಸಿದಾನೆ. ಆತನು ಯೆಹೋವ ದೇವರನ್ನ ಹಿಂಬಾಲಿಸಿದಾನೆ. ನನ್ನ ಸತ್ಯವೇದ ಹೇಳುತ್ತೆ, ನನ್ನ ಬೈಬಲ್ ಹೇಳುತ್ತೆ, ಅಬ್ರಹಾಮನು ಒಳ್ಳೆ ವಿಶ್ವಾಸವೀರನು ಅಂತ. ಆಮೇಲೆ ಬರಲಿಲ್ಲಮ್ಮ. ಅಬ್ರಹಾಮನು ಒಳ್ಳೆ ವಿಶ್ವಾಸವೀರನು. ಈತನಿಗೆ ದೇವ್ರ ಮೇಲೆ ಅಚಲವಾದಂಥ ನಂಬಿಕೆ ಇದೆ, ಅಚಲವಾದಂಥ ವಿಶ್ವಾಸ ಇದೆ. ಈತನಿಗೆ ದೇವ್ರ ಮೇಲೆ ಅಚಲವಾದಂಥ ನಂಬಿಕೆ ಇದ್ದಿದ್ದಕ್ಕೆ ಆ ಅಚಲವಾದಂಥ ನಂಬಿಕೆ ಈತನನ್ನು ದೇವರಿಗೆ ಹತ್ತಿರವಾಗಿ ಮಾಡಿದೆ. ಅಷ್ಟು ಮಾತ್ರವಲ್ಲ, ಈತನು ದೇವರಿಗೆ ಸ್ನೇಹಿತನು ಅಂತ ಕರೆಯಲ್ಪಟ್ಟಿದ್ದಾನೆ. ಈತನು ದೇವರಿಗೆ ಸ್ನೇಹಿತನು ಅಂತ ದೇವರಿಂದ ಕರೆಯಲ್ಪಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲ, ಇನ್ನೊಂದು ಬಹಳ ವಿಶೇಷವಾದ ಸಂಗತಿ ಏನಂದರೆ, ದೇವರು ತಾನೇ ತನ್ನ ಸ್ವತಃ ಬಾಯಿಯಿಂದ ನಾನು ಅಬ್ರಹಾಮನ ದೇವರು ಅಂತ ಹೇಳ್ಕೊಂಡಿದ್ದಾನೆ. ನಾನು ಅಬ್ರಹಾಮನ ದೇವರು ಅಂತ ಹೇಳ್ಕೊಂಡಿದ್ದಾನೆ. ಇದು ಬಹಳ ವಿಶೇಷ. ಇದು ಬಹಳ ವಿಶೇಷ. ಬಹಳ ವಿಶೇಷ. ಇದು ಅಬ್ರಹಾಮನ ಬಗ್ಗೆ ಪರಿಚಯ. ಇನ್ನು ಈಸಾಕನ ಬಗ್ಗೆ ಪರಿಚಯ ಮಾಡ್ತೀನಿ. ಅಬ್ರಹಾಮನ ಮಗನಾಗಿರುವಂಥ ಈಸಾಕನ ಬಗ್ಗೆ ಪರಿಚಯ ಮಾಡ್ತೀನಿ. ಯಾಕೆ ಪರಿಚಯ ಮಾಡ್ತೀನಿ ಅಂದರೆ, ದೇವರು ನಾನು ಈಸಾಕನ ದೇವರು ಅಂತ ಹೇಳ್ಕೊಂಡಿದ್ದಾನೆ. ಮಗನೇ ಸೋದರಿ, ಈಸಾಕನ ಬಗ್ಗೆ ಒಂದು ಸಣ್ಣ ಪರಿಚಯ. ಈಸಾಕನ ಅಬ್ರಹಾಮನ ಮಗನು. ಈಸಾಕ್ ಅಂದರೆ ನಗು ಅಂತ ಅರ್ಥ. ಈಸಾಕ್ ಹೆಸರಿಗೆ ಅರ್ಥ ಏನಂದರೆ, ಇಸಾಕ್ ಹೆಸರಿನ ಅರ್ಥ ಏನಂದರೆ ನಗು ಅಂತ ಅರ್ಥ. ಈತನು ಒಂಟಿಯಾಗಿರುವಾಗಲೇ, ಬ್ಯಾಚುಲರ್ ಆಗಿರುವಾಗಲೇ, ಮದುವೆಗಿಂತ ಮುಂಚೆ ಈತನು ಪ್ರಾರ್ಥನೆಯನ್ನು ಆರಂಭಿಸಿದಾನೆ. ಈತನಿಗೆ ಪ್ರಾರ್ಥನೆಗೆ ಅಂತ ಒಂದು ಸ್ಥಳ ಇದೆ, ಅದು ಆತನ ಹೊಲ. ಇಸಾಕನಿಗೆ ಪ್ರಾರ್ಥನೆ ಮಾಡಲಿಕ್ಕಂತ ಒಂದು ಸ್ಥಳ ಇದೆ, ಅದು ಆತನ ಹೊಲ. ಇಸಾಕನಿಗೆ ಪ್ರಾರ್ಥನೆ ಮಾಡಲಿಕ್ಕಂತ ಒಂದು ಸಮಯ ಇದೆ, ಅದು ಸಾಯಂಕಾಲ. ಇಸಾಕನ ಪ್ರಾರ್ಥನೆ ಮಾಡುವಂಥ ಸಮಯ ಯಾವುದು? ಸಾಯಂಕಾಲ. ಅಷ್ಟು ಮಾತ್ರ ಅಲ್ಲ, ಮಗನೇ ಸೋದರಿ, ಈತನ ಮದುವೆ ಆದ ನಂತರ ಕೂಡ ಆತನು ದೇವರಿಗೆ ಪ್ರಾರ್ಥನೆ ಮಾಡಿದ್ದಾನೆ. ಈತನಿಗೆ ಮಕ್ಕಳಾಗಲ್ಲ, ಮದುವೆ ಆದ ನಂತರ ಈತನಿಗೆ ಮಕ್ಕಳಾಗಲ್ಲ. ಕೆಲವು ವರ್ಷಗಳು ಈತನ ಹೆಂಡತಿ ರೆಬಕ್ಕಳಿಗೆ ಮಕ್ಕಳೇ ಇರಲ್ಲ. ಆ ಸಂದರ್ಭದಲ್ಲಿ ಇಸಾಕನು ದೇವ್ರ ಮುಂದೆ ಭಾರದಿಂದ ಪ್ರಾರ್ಥನೆ ಮಾಡ್ತಾನೆ, ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ, ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತಾನೆ. ದೇವರು ಆತನ ಪ್ರಾರ್ಥನೆ ಕೇಳಿ ಆತನ ಹೆಂಡತಿಗೆ ದೇವರು ಮಕ್ಕಳ ಸಂತಾನವನ್ನು ಕೊಟ್ಟಿದ್ದಾನೆ. ದೇವರು ಆತನಿಗೆ ಸಂತಾನ ಕೊಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲ, ಈ ಇಸಾಕನು ಬರಗಾಲ ಬರ್ತದೆ, ಆ ಬರಗಾಲದಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ದಾನೆ. ಇನ್ನೊಂದು ವಿಶೇಷ ಏನಂದರೆ, ಒಂದು ವರ್ಷ ಆತನು ಹೊಲದಲ್ಲಿ ಬೀಜ ಬಿತ್ತಿದ್ದಾನೆ. ದೇವರ ಆತನಿಗೆ 100ರಷ್ಟು ಫಲವನ್ನು ಕೊಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ವಿಮೋಚನೆ ಕಾಂಡ ಬರೆದ ಪುಸ್ತಕ, ಅಬ್ರಾಹ್ಮನ ಬಗ್ಗೆ ನೋಡೋಣ. ವಿಮೋಚನೆ ಕಾಂಡ ಬರೆದ ಪುಸ್ತಕ 3ನೇ ಅಧ್ಯಾಯ 6ನೇ ವಚನ. ಅದಲ್ಲದೆ ಆತನು ನಾನು ನಿನ್ನ ತಂದೆಯ ದೇವರು. ಅದಲ್ಲದೆ ಆತನು ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಇಲ್ಲಿ ಈಗ ಪಾಸ್ಟ್ರಮ್ಮ ಓದಿದಂಥ ವಾಕ್ಯದಲ್ಲಿ, ಒಂದಿನ ಮೋಶೆ ಕುರಿ ಕಾಯ್ಕೊಂಡು ಕುರಿ ಮೇಯಿಸ್ಕೊಂಡು ಅರಣ್ಯದಲ್ಲಿರುವಾಗ ದೇವರು ಮೋಶೆಗೆ ದರ್ಶನ ಕೊಡ್ತಾನೆ. ಇದ್ದಕ್ಕಿದ್ದಂಗೆ ಒಂದು ಸ್ವರ ಕೇಳಿಸ್ತಾ ಇದೆ ಬೆಂಕಿಯೊಳಗಿಂದ, ನಾನು ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ನಾನು ಯಾಕೋಬನ ದೇವರು ಅಂತ. ನನಗೊಂದು ಪ್ರಶ್ನೆ, ಇವಾಗ ಇಲ್ಲಿಂದನೇ ನನಗೆ ಪ್ರಶ್ನೆ ಹುಟ್ಟಿದ್ದು, ಯಾಕೆ ದೇವರು ಈ ರೀತಿ ಹೇಳ್ತಾನೆ? ನಾನು ಅಬ್ರಹಾಮನ ದೇವರಂತ ಯಾಕೆ ಹೇಳ್ತಾನೆ? ನಾನು ಇಸಾಕನ ದೇವರಂತ ಯಾಕೆ ಹೇಳ್ತಾನೆ? ನಾನು ಯಾಕೋಬನ ದೇವರಂತ ಯಾಕೆ ಹೇಳ್ತಾನೆ? ಹಂಗಾದ್ರೆ ದೇವರು ಅಬ್ರಹಾಮನಿಗೊಂದೇ ದೇವರ ನಮಗಲ್ವಾ? ದೇವ್ರು ಇಸಾಕನಿಗೆ ಒಂದೇ ದೇವರ ನಮಗಲ್ವಾ? ದೇವ್ರು ಯಾಕೋಬನಿಗೆ ಒಂದೇ ದೇವರ ನಮಗಲ್ವಾ ಅಂತ ನೋಡೋಣ. ಯಾಕೆ ದೇವ್ರು ನಾನು ಅಬ್ರಹಾಮನ ದೇವರು ಅಂತಾನೆ? ಯಾಕೆ ಹಂಗಂದ ಅಂತ ನಾನು ಇವತ್ತು ಸ್ಪಷ್ಟಪಡಿಸ್ತೀನಿ, ಕ್ಲಾರಿಟಿ ಮಾಡ್ತೀನಿ. ಮಗನೇ ಸೋದರಿ,
ನಾನು ಹಿಂದೆ ಹೇಳಿದಂತೆ ಅಬ್ರಹಾಮನಿಗೆ ದೇವ್ರ ಮೇಲೆ ಆಳವಾದಂಥ ವಿಶ್ವಾಸ ಇದೆ, ಆಳವಾದಂಥ ನಂಬಿಕೆ ಇದೆ. ಮುಪ್ಪಿನ ವಯಸ್ಸಲ್ಲಿ ಬಂದು 100 ವಯಸ್ಸು ಅಬ್ರಾಹ್ಮನಿಗಿರುವಾಗ ದೇವರ ಅಬ್ರಾಹ್ಮನಿಗೆ ಬಂದು, ಅಬ್ರಾಮ ನಾನು ನಿನಗೆ ಸಂತಾನ ಕೊಡ್ತೀನಿ, ನಾನು ನಿನಗೆ ಮಗನನ್ನು ಕೊಡ್ತೀನಿ ಅಂದರೆ ಸ್ವಲ್ಪ ಕೂಡ ಸಂಶಯ ಪಡದೆ, ಸ್ವಲ್ಪ ಕೂಡ ಅನುಮಾನ ಪಡದೆ, ಸ್ವಲ್ಪ ಕೂಡ ಡೌಟ್ ಪಡದೆ ದೇವ್ರ ಮಾತನ್ನು ನಂಬಿದ್ದಾನೆ, ದೇವ್ರ ಮಾತಿನ ಮೇಲೆ ವಿಶ್ವಾಸ ಇಟ್ಟಿದ್ದಾನೆ. ಆ ರೀತಿ ವಿಶ್ವಾಸ ಇಟ್ಟಿದ್ದಕ್ಕೆ ದೇವ್ರ ಸ್ತೋತ್ರ. ನಾನು ಯಾಕೆ ಹೇಳ್ತೀನಿ ಅಂದರೆ, ಮುಪ್ಪಲ್ಲಿ 100 ವಯಸ್ಸಲ್ಲಿ ಬಂದು 100 ವಯಸ್ಸು ಮುದುಕನ ಹತ್ರ ಹೋಗಿ ನಿನಗೆ ಮಗ ಆಗ್ತಾನಂದ್ರೆ ಯಾವ ಮುದುಕ ನಂಬಲ್ಲ. 100 ವಯಸ್ಸು ಮುದುಕಿ ಹತ್ರ ಹೋಗಿ ನಿನಗೆ ಮಗ ಹುಡ್ತಾನಂದ್ರೆ ಯಾವ ಮುದುಕಿ ನಂಬಲ್ಲ, ಯಾರು ನಂಬಲ್ಲ. ಅಬ್ರಹಾಮ್ ನಂಬಿದ್ದಾನೆ. ಅಬ್ರಹಾಮನು ದೇವ್ರ ಮಾತನ್ನು ನಂಬಿದ್ದಕ್ಕೆ, ಯಾಕಂದ್ರೆ ಇದು ಅಸಾಧ್ಯವಾದ, ಯಾರು ನಂಬಲ್ಲ. ಅಬ್ರಹಾಮ್ ನಂಬಿದ್ದಾನೆ. ಅದಕ್ಕೆ ದೇವ್ರಿಗೆ ಸಂತೋಷ ಆಗಿ ಮುಪ್ಪಿನಲ್ಲಿ ಕೂಡ 100 ವರ್ಷದಲ್ಲಿ ಕೂಡ ದೇವರ ಅಬ್ರಹಾಮನಿಗೆ ಮಗನನ್ನು ಕೊಟ್ಟಿದ್ದಾನೆ. ಅಬ್ರಹಾಮನು ದೇವರ ದೃಷ್ಟಿಯಲ್ಲಿ ಒಳ್ಳೆ ವಿಶ್ವಾಸ ವೀರನು, ನಂಬಿಕೆ ವೀರನು. ಅಷ್ಟು ಮಾತ್ರ ಅಲ್ಲ, ಬೈಬಲ್ ಹೇಳುತ್ತೆ ಅಬ್ರಹಾಮನು ವಿಶ್ವಾಸಿಗಳಿಗೆ ಮೂಲ ಪಿತೃ ಅಂತ. ಅಬ್ರಹಾಮನು ಆ ಮುಪ್ಪಲ್ಲಿ ಬಂದು ದೇವರು ದರ್ಶನ ಕೊಟ್ಟು ದೇವ್ರು ಮಾತಾಡುವಾಗ ಯಾರು ನಂಬಲ್ಲ. ಆ ರೀತಿ ಹೇಳಿದ್ರೆ ಯಾರು ನಂಬಲ್ಲ. ಅಬ್ರಹಾಮ್ ನಂಬಿದ್ದಾನೆ. ಅದು ದೇವರಿಗೆ ಇಷ್ಟ ಆಗಿದೆ. ಆಮೇನ್, ಹಲ್ಲೆಲೂಯ. ದೇವರಿಗೆ ಕೂಡ ಗೊತ್ತು. 100 ವಯಸ್ಸಿರುವಂಥ ವ್ಯಕ್ತಿ ಹತ್ರ ಹೋಗಿ ನೀನು ಮಗ ಹುಡ್ತಾನೆ ಯಾರು ನಂಬಲ್ಲ ಅಂತ ದೇವ್ರಿಗೆ ಗೊತ್ತಿದ್ದು. ಯಾರು ನಂಬಲ್ಲ, ಆದ್ರೂ ಒಬ್ರು ನಂಬಕ್ ತಯಾರಿದ್ದಾರೆ. ಯಾರು ವಿಶ್ವಾಸ ಇಡಕ್ಕೆ ತಯಾರಿಲ್ಲ, ಆದ್ರೂ ಒಬ್ರು ವಿಶ್ವಾಸ ಇಡಕ್ಕೆ, ದೇವ್ರ ಮಾತಿನ ಮೇಲೆ ವಿಶ್ವಾಸ ಇಡಕ್ಕೆ ತಯಾರಿದ್ದಾರೆ. ಯಾರವರು? ಯಾರು ನಂಬಿಕಿಡದ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಈ ವಿಷಯನ 100 ವಯಸ್ಸಲ್ಲಿ ಮಗ ಕೊಡ್ತೀನಿ ಅಂದರೆ ಯಾವ ವ್ಯಕ್ತಿ ನಂಬದಿರುವಂಥ ಪರಿಸ್ಥಿತಿಯಲ್ಲಿ ಅಬ್ರಾಮ್ ನಂಬಿದ್ದಾನೆ. ಅದಕ್ಕೆ ಅಬ್ರಹಾಮನ ನಂಬಿಕೆ ದೇವರಿಗೆ ಇಷ್ಟ ಆಯಿತು. ಅದಕ್ಕಂದ ಯಾರು ನಂಬಕ್ತಾ ಇರಲಿಲ್ಲ, ಅಬ್ರಹಾಮ ನಂಬಿದ್ದಾನೆ. ಅದಕ್ಕೆ ಯಾಕೆ ನಾನು ಅಬ್ರಹಾಮನ ದೇವರಂತ ಅಂದ ಗೊತ್ತಾ? ದೇವರು ಅಬ್ರಹಾಮ್ ನನ್ನ ಮಾತು ನಂಬಿದ್ದಾನೆ, ನನ್ನ ಮಾತಿನ ಮೇಲೆ ಭರವಸೆ ಇಟ್ಟಿದ್ದಾನೆ, ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ಅದಕ್ಕೆ ಅಬ್ರಹಾಮನ ದೇವರಂದ ಅರ್ಥ ಏನಂದ್ರೆ, ಯಾಕೆ ದೇವರು ನಾನು ಅಬ್ರಹಾಮನ ದೇವರು ಅಂತ ಹೇಳ್ಕೊಂಡಂದ್ರೆ, ದೇವರು ತನ್ನನ್ನು ತನ್ನ ಮೇಲೆ ನಂಬಿಕೆ ಇಡೋರಿಗೆ ದೇವರಂತ ಅರ್ಥ. ನಂಬಿಕೆ ಇಡದವರಿಗೆ ಆತನು ದೇವರಲ್ಲ, ಅಪನಂಬಿಕೆ ಪಡೋರಿಗೆ ಆತನು ದೇವರಲ್ಲ, ವಿಶ್ವಾಸ ಇಡದವರಿಗೆ ಆತನು ದೇವರಲ್ಲ. ದೇವರ ಮೇಲೆ ವಿಶ್ವಾಸ ಇಡುವವರಿಗೆ ಆತನು ದೇವರಾಗಿದ್ದಾನೆ. ಈಗ ನೀನ್ ದೇವ್ರ ಮೇಲೆ ಆಳವಾದ ವಿಶ್ವಾಸ ಇಟ್ಟಿದೀಯಾ, ನಿನಗೂ ಆತನ ದೇವರೇ. ಮೊದಲೇ ಲೈನ್ ಅವರು ದೇವ್ರ ಮೇಲೆ ಆಳವಾದ ವಿಶ್ವಾಸ ಇಟ್ಟಿದ್ದೀರಾ, ನಿನಗೂ ಆತನ ದೇವರು. ಎರಡನೇ ಲೈನ್ ಅವರು ದೇವ್ರ ಮೇಲೆ ಆಳವಾದ ವಿಶ್ವಾಸ ಇಟ್ಟಿದ್ದೀರಾ, ನಿಮಗೂ ಆತನ ದೇವರು. ಮಧ್ಯದಲ್ಲಿ ಕೂತವರು ದೇವ್ರ ಮೇಲೆ ಅಬ್ರಹಾಮನಾಗಿ ಆಳವಾದ ವಿಶ್ವಾಸ ಇಟ್ಟಿದ್ದೀರಾ, ನಿಮಗೂ ಆತನ ದೇವರೇ. ಹಿಂದೆ ಕೂತವ್ರು ದೇವ್ರ ಮೇಲೆ ಆಳವಾದ ವಿಶ್ವಾಸ ಇಟ್ಟಿದ್ದೀರಾ, ನಿಮಗೂ ಕೂಡ ಆತನ ದೇವರೇ. ಲಾಸ್ಟ್ ಲೈನಲ್ಲಿ ಕೂತವರು ದೇವ್ರ ಮೇಲೆ ಆಳವಾದ ವಿಶ್ವಾಸ ಇಟ್ಟಿದ್ದೀರಾ, ನಿಮಗೂ ಆತನ ದೇವರೇ. ನಾನು ಅಬ್ರಹಾಮನ ದೇವರಂತ ಯಾಕೆ ಹೇಳಂದ್ರೆ, ಅಬ್ರಹಾಮನ ದೇವ್ರ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದಾನೆ, ಅದಕ್ಕೆ ನಾನು ಅಬ್ರಹಾಮ್ ದೇವರಂದ. ಇವತ್ತು ಅಬ್ರಹಾಮನಾಗಿ ನಾವುಗಳು ದೇವ್ರ ಮೇಲೆ ನಂಬಿಕೆ ಇಡೋದಾದ್ರೆ, ದೇವ್ರು ನಿನ್ನನ್ನು ಹೇಳ್ತಾನೆ, ನಾನು ನಿಮ್ಮ ದೇವರು, ನಾನು ನಿಮ್ಮ ದೇವರು, ನಾನು ನಿಮ್ಮ ದೇವರು. ಚಪ್ಪಾಳೆ ತಟ್ಟಿ ದೇವರಿಗೆ. ದೇವರು ಯಾಕೆ ನಾನು ಅಬ್ರಹಾಮನ ದೇವರು ಅಂತ ತಿಳ್ಕೊಂಡ? ಅಬ್ರಹಾಮನಿಗೆ ದೇವ್ರ ಮೇಲೆ ಆಳವಾದ ನಂಬಿಕೆ ಇದೆ, ಅಬ್ರಹಾಮನಿಗೆ ದೇವ್ರ ಮೇಲೆ ಆಳವಾದ ವಿಶ್ವಾಸ ಇದೆ, ಅಬ್ರಹಾಮನಿಗೆ ದೇವರ ಮಾತಿನ ಮೇಲೆ 100% ವಿಶ್ವಾಸ ಇದೆ. ಆ ನಂಬಿಕೆ ದೇವ್ರಿಗೆ ಇಷ್ಟ ಆಗಿದೆ. ಅದಕ್ಕೆ ನಾನು ಅಬ್ರಹಾಮನ ದೇವ್ರು ಅಂತ ಹೇಳ್ಕೊಂಡ. ಇವತ್ತು ಕೂಡ ಈ ಆಲಯದಲ್ಲಿ ಕೂತಂಥ ನೀವುಗಳು ದೇವ್ರ ಮೇಲೆ ಅಬ್ರಹಾಮನಾಗಿ ಆಳವಾದ ನಂಬಿಕೆ ಇದ್ದರೆ, ದೇವ್ರು ನಿನ್ನ ನೋಡಿ ಹೇಳ್ತಾನೆ, ನಾನು ನಿನ್ನ ದೇವರೇ, ನಾನು ನಿನ್ನ ದೇವರೇ, ನಾನು ನಿನ್ನ ದೇವರೇ, ನಾನು ನಿನ್ನ ದೇವರೇ. ಆತನ ದೇವರ ಅಬ್ರಹಾಮನಿಗೊಂದೇ ದೇವರಲ್ಲ, ಈಸಾಕನಿಗೊಂದೇ ದೇವರಲ್ಲ, ಯಾಕೋಬನಿಗೊಂದೇ ದೇವರಲ್ಲ. ಆತನ ಮೇಲೆ ನಂಬಿಕೆ ಇಡುವ, ಆತನ ಮೇಲೆ ಆಳವಾಗಿ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ ಆತನ ದೇವರಾಗಿದ್ದಾನೆ.
ಚೆನ್ನಾಗಿ ಹೇಳಿಸ್ಕೊಡಿ. ಅಬ್ರಾಹ್ಮನಿಗೆ 100 ವಯಸ್ಸಾಗಿದೆ. ಭಾಳ ಜನ ಮಂದಿ ಹೇಳ್ತಾರೆ ಅವನು ವಯಸ್ಸಾಗಿದ್ದು ನೋಡಿ ನಿನಗೆ ಮಕ್ಕಳಾಗಲ್ಲ. ಅವನಿಗೆ ವಯಸ್ಸಾಗಿದ್ದು ನೋಡಿ ಬಂಧುಗಳು ಹೇಳ್ತಾರೆ ನಿನಗೆ ಮಕ್ಕಳಾಗಲ್ಲ. ನೀನು ಗೊತ್ತಿರೋರು ಎಲ್ಲರೂ ಕೂಡ ಹೇಳ್ತಾರೆ ಅವನು ವಯಸ್ಸಾಗಿದ್ದು ನೋಡಿ ನಿನಗೆ ಮಕ್ಕಳಾಗಲ್ಲ ಅಂತ. ಆದರೆ ಅಬ್ರಾಹ್ಮನ್ ಏನು ಗೊತ್ತಾ, ಅವ್ರು ಯಾರ ಮಾತಿನ ಮೇಲೆ ನಂಬಿಕೆ ಇಡದೆ, ಯಾರ ಮಾತಿನ ಮೇಲೆ ಕಿವಿಗೊಡದೆ, ಅವ್ರ ಮಾತಿನ ಎಲ್ಲ ಪಕ್ಕಕ್ಕಿಟ್ಟು ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ದೇವ್ರ ಮಾತಿನ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ದೇವ್ರ ಮಾತಿನ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ದೇವ್ರಿಗೆ ಆಶ್ಚರ್ಯ ಆಗಿದೆ. 100 ಜನ ಹೋಗಿ ಅಬ್ರಾಹ್ಮ್ಗೆ ಹೇಳ್ತಾರೆ ನಿನಗೆ ಮಕ್ಕಳಾಗಲ್ಲ 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 ವಯಸ್ಸಾಗಿದೆ ಅಂದರೆ, ಅಬ್ರಹಾಮನು ನಾನು ನಿನಗೆ ಸಂತಾನ ಕೊಡ್ತೀನಿ ಅನ್ನುವಂಥ ನನ್ನ ಮಾತಿನ ಮೇಲೆ ಭರವಸೆ ಇಟ್ಟು ಹೊರತು ಆ 100 ಜನರ ಮಾತಿನ ಮೇಲೆ ನಮ್ಮ ಭರವಸೆ ಇಡಲಿಲ್ಲ ಅಂತೇಳಿ ಅವನ ನಂಬಿಕೆ ದೇವ್ರ ಹೃದಯನ ಮುಟ್ಟಿದೆ. ಅವನ ನಂಬಿಕೆ ದೇವ್ರ ಹೃದಯಕ್ಕೆ ಇಷ್ಟ ಆಗಿದೆ. ಆ ಬಲವಾದ ನಂಬಿಕೆ ನೋಡಿ ಅಬ್ರಹಾಮನಿಗೆ ದೇವರು ಮುಪ್ಪಿನಲ್ಲಿಯೂ 100 ವರ್ಷದಲ್ಲಿಯೂ ಗಂಡು ಮಗನನ್ನು ದೇವರು ಕೊಟ್ಟಿದ್ದಾನೆ. ಅಬ್ರಾಹ್ಮನ ಹತ್ರ ಹೋಗಿ ಹೇಳ್ದಂಗೆ ಒಂದು ಮಾತು ಹೇಳ್ತೀನಿ ರೀ, ಕೇಳಿಸ್ಕೊಡ್ರಿ. ಕೆಲವು ಜನ ನಿನ್ನ ಹತ್ರ ಬಂದು ಅಂದರೆ ಅಬ್ರಾಹ್ಮನಿಗೆ ಹೇಳ್ದಂಗೆ ಕೆಲವು ಜನ ನಿನ್ನ ಹತ್ರ ಬಂದು ನಿನ್ನ ಪರಿಸ್ಥಿತಿ ಏನು ಬದಲಾಗಲ್ಲ, ಸುಮ್ಮನೆ ಯಾಕೆ ಆಲಯಕ್ಕೆ ಹೋಗ್ತೀಯ ಅಂತಾರೆ. ಆ ಜನರ ಮಾತು ಕೇಳಿ ನಂಬಿಕೆ ಬಿಟ್ಬಿಡ್ಬೇಡ್ರಿ, ವಿಶ್ವಾಸ ಬಿಟ್ಬಿಡ್ಬೇಡ್ರಿ. ಇನ್ನು ಕೆಲವು ಜನ ನಿಮ್ಮ ಹತ್ರ ಬಂದು ನಿಮ್ಮ ಕಷ್ಟಗಳೇನು ತೀರಲ್ಲ, ಸುಮ್ಮನೆ ಯಾಕೆ ದೇವ್ರ ಹತ್ರ ಹೋಗ್ತೀರ ಅಂತಾರೆ. ಆ ಜನರ ಮಾತು ಕೇಳಿ ನಂಬಿಕೆ ಬಿಟ್ಬಿಡ್ಬೇಡ್ರಿ, ವಿಶ್ವಾಸ ಬಿಟ್ಬಿಡ್ಬೇಡ್ರಿ. ಕೆಲವು ಜನ ನಿಮ್ಮ ಹತ್ರ ಬಂದು ನಿಮ್ಮ ಅನಾರೋಗ್ಯ ಏನು ಹೋಗಲ್ಲ, ಸುಮ್ಮನೆ ಯಾಕೆ ಪ್ರಾರ್ಥನೆ ಮಾಡ್ತೀರ ಅಂತಾರೆ. ಆ ಜನರ ಮಾತು ಕೇಳಿ ನಿಮ್ಮ ನಂಬಿಕೆ ಬಿಟ್ಬಿಡ್ಬೇಡ್ರಿ, ನಿಮ್ಮ ವಿಶ್ವಾಸ ಬಿಟ್ಬಿಡ್ಬೇಡ್ರಿ, ಪ್ರಾರ್ಥನೆ ನಿಲ್ಲಿಸ್ಬೇಡ್ರಿ. ಕೆಲವು ಜನ ನಿಮ್ಮ ಹತ್ರ ಬಂದು ನಿಮ್ಮ ಇಕ್ಕಟ್ಟುಗಳೇನು ಹೋಗಲ್ಲ, ನಿಮ್ಮ ಸಾಲುಗಳೇನು ತೀರಲ್ಲ, ಸುಮ್ಮನೆ ಯಾಕೆ ದೇವ್ರು ಹಿಂಬಾಲಿಸ್ತೀರಂತಾರೆ. ಅಂಥ ಜನರ ಮಾತು ಕೇಳಿ ನಿಮ್ಮ ವಿಶ್ವಾಸ ಬಿಟ್ಬಿಡ್ಬೇಡ್ರಿ, ನಿಮ್ಮ ನಂಬಿಕೆ ಬಿಟ್ಬಿಡ್ಬೇಡ್ರಿ. ಕೆಲವು ಜನ ನಿಮ್ಮ ಹತ್ರ ಬಂದು ನಿಮ್ಮ ಕಠಿಣ ಪರಿಸ್ಥಿತಿಗಳೇನು ಬದಲಾಗಲ್ಲ ಅಂತ ಹೇಳ್ತಾರೆ. ನಿಮ್ಮ ಕಠಿಣ ಪರಿಸ್ಥಿತಿಗಳೇನು ಬದಲಾಗಲ್ಲ, ಸುಮ್ಮನೆ ಯಾಕೆ ದೇವ್ರಂತ ಸಾಯ್ತಿ ಅಂತಾರೆ. ಅಂತ ಜನರ ಮಾತು ಕೇಳಿ ನಿಮ್ಮ ನಂಬಿಕೆ ಬಿಟ್ಬಿಡ್ಬೇಡ್ರಿ, ನಿಮ್ಮ ವಿಶ್ವಾಸ ಬಿಟ್ಬಿಡ್ಬೇಡ್ರಿ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನದಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಾನೆ, ನೀನು ನಂಬಿದರೆ ದೇವರ ಮಹಿಮೆ ಕಾಣುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆ ದೇವರು ನಾನು ಅಬ್ರಾಹ್ಮನ ದೇವರಂದ ಹೇಳ್ರಿ. ಇವಾಗ ಅಬ್ರಹಾಮನ ದೇವರಂದ್ರೆ ಅರ್ಥ ಅಬ್ರಹಾಮನಿಗೊಂದೇ ದೇವರಲ್ಲ, ಅಬ್ರಹಾಮನಾಗೆ ನಂಬಿಕೆ ಇಡುವ ಎಲ್ಲರಿಗೂ ಆತನು ದೇವರೇ. ಕೆಲವು ವರ್ಷಗಳ ಹಿಂದೆ ನಮ್ಮ ಆರಾಧನೆಗೆ ಒಂದು ಕುಟುಂಬ ಬಂದಿದೆ. ತಂದೆ ಮಗ ಬಂದಿದ್ದಾರೆ. ಯವನಸ್ಥ ಮಗ 12 ವರ್ಷಗಳು 2 ಕಾಲುಗಳು ಕಳ್ಕೊಂಡಿದ್ದಾನೆ. ಆಸ್ತಿ ಮಾರಿ ತೋರಿಸಿದ್ದಾರೆ. ಮನೆಯಲ್ಲಿರುವಂಥ ಪಶುಗಳನ್ನು ಮಾರಿ ತೋರಿಸಿದ್ದಾರೆ. ಎಲ್ಲ ಬಂಗಾರ ಒತ್ತಿಟ್ಟು ತೋರಿಸಿದ್ದಾರೆ. ಎಲ್ಲ ಖಾಲಿಯಾಗಿದೆ. ಆದರೆ ಆ ಯವನಸ್ಥನಿಗೆ ಕಾಲುಗಳು ಬರಲಿಲ್ಲ. ಆಸ್ಪತ್ರೆಗಳು ಸುತ್ತಿ ಕೊನೆಗೆ ಯಾವುದೇ ಪ್ರಯೋಜನ ಇಲ್ಲ, ವಾಪಸ್ ಮನೆಗೆ ಬಂದಿದ್ದಾರೆ. ನಿಮ್ಮಂಥವ್ರು ಯಾರೊಬ್ಬರು ದೇವರ ಕುರಿತಾಗಿ ಸುವಾರ್ತೆ ಹೇಳಿದರೆ ಆ ತಂದೆ ತನ್ನ ಮಗನನ್ನು ಕರ್ಕೊಂಡು ಆಲಯಕ್ಕೆ ಬಂದಿದ್ದಾನೆ. ತರಕಾರಿ ದಬ್ಬುವ ಬಂಡಿಯಲ್ಲಿ ಆ ಯವನಸ್ಥ ಮಗನನ್ನು ಮಲಗಿಸ್ಕೊಂಡು ಆ ತರಕಾರಿ ಬಂಡಿ ದಬ್ಕೊಂಡು ಆಲಯಕ್ಕೆ ಬಂದಿದ್ದಾನೆ. ಆ ತರಕಾರಿ ಬಂಡಿಯಲ್ಲಿ ಅವ್ರ ತಂದೆ ಮಗನ ದಬ್ಕೊಂಡು ಬರುವಾಗ ದಾರಿಯಲ್ಲಿರುವಂಥ ಜನ ಕೇಳ್ತಾರಂತೆ, ಎಲ್ಲಿಗೆ ಹೋಗ್ತಾ ಇದ್ದೀರಿ, ಏನಾಗಿದೆ ನಿಮ್ಮ ಮಗನಿಗೆ ಅಂತ ಕೇಳಿದರೆ ಆ ತಂದೆ ಆ ಜನರಿಗೆ ಹೇಳ್ತಾನಂತೆ, ನಮ್ಮ ಮಗನಿಗೆ ಕಾಲುಗಳು ಹೋಗಿ 12 ವರ್ಷ, ಎಲ್ಲ ಕಡೆ ತಿರುಗಿದ್ದೀವಿ, ಲಕ್ಷಗಳು ಖರ್ಚು ಮಾಡಿದ್ದೀವಿ, ಆದರೆ ಕಾಲುಗಳು ಬಂದಿಲ್ಲ. ಯಾರು ಹೇಳಿದ್ದಾರೆ, ಆಲಯಕ್ಕೆ ಕರ್ಕೊಂಡು ಹೋದ್ರೆ, ಪ್ರಾರ್ಥನೆ ಕರ್ಕೊಂಡು ಹೋದ್ರೆ, ಸಭೆ ಕರ್ಕೊಂಡು ಹೋದ್ರೆ, ಚರ್ಚಿಗೆ ಕರ್ಕೊಂಡು ಹೋದ್ರೆ, ಯೇಸು ಸ್ವಾಮಿ ಹತ್ರ ಕರ್ಕೊಂಡು ಹೋದ್ರೆ ನಮ್ಮ ಮಗನಿಗೆ ಕಾಲು ಬರ್ತಾವಂತ ಯಾರು ಹೇಳಿದ್ದಾರೆ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಂತ ಆ ತಂದೆ.
ಅದನ್ನು ಕೇಳಿದಂಥ ಜನ ಅಂತಾರಂತೆ, ನಿಮಗೇನ ಬುದ್ಧಿಗೆ ಐತಾ, ನಿಮಗೇನು ತಲೆಗೆಲೆ ಕೆಟ್ಟೈತಾ, ನಿಮ್ಮ ತಲೆ ಸರಿ ಇಲ್ವಾ? ಒಳ್ಳೆ ಆಸ್ಪತ್ರೆ ಕರ್ಕೊಂಡು ಹೋಗೋದು ಬಿಟ್ಟು, ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಬಿಟ್ಟು, ಒಳ್ಳೆ ಮೆಡಿಸಿನ್ ಕೊಡಿಸೋದು ಬಿಟ್ಟು, ಹೋಗಿ ಹೋಗಿ ಆಲಯಕ್ಕೆ ಕರ್ಕೊಂಡು ಹೋದ್ರೆ, ಪ್ರಾರ್ಥನೆ ಕರ್ಕೊಂಡು ಹೋದ್ರೆ, ಚರ್ಚಿಗೆ ಕರ್ಕೊಂಡು ಹೋದ್ರೆ ನಿಮ್ಮ ಮಗನಿಗೆ ಕಾಲು ಬರ್ತದ ಅಂತ ಅಲ್ಲಿರುವಂಥ ಅನೇಕ ಜನ ಬೈತಾ ಇದ್ದಾರೆ. ಅವ್ರು ಬೈಯುವಂಥ ಲೆಕ್ಕಕ್ಕೆ ಆ ತಂದೆ ಮಗನನ್ನು ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಬೇಕು. ಅವ್ರು ಮಾತಾಡೋ ಲೆಕ್ಕಕ್ಕೆ, ಅವ್ರು ಹೇಳೋ ಲೆಕ್ಕಕ್ಕೆ, ಅವ್ರು ಗದರಿಸುವಂಥ ಲೆಕ್ಕಕ್ಕೆ, ಅವ್ರು ಬೈಯುವಂಥ ಲೆಕ್ಕಕ್ಕೆ ಮಗನ ವಾಪಸ್ ಕರ್ಕೊಂಡು ಹೋಗ್ಬೇಕು. ಆದ್ರೆ ಆ ತಂದೆ ಹಂಗೆ ಮಾಡಿಲ್ಲ. ಅವ್ರು ಬೈದ್ರು, ಏನೇ ಮಾತಾಡಿದ್ರು, ಅವ್ರ ಮಗನನ್ನು ಕರ್ಕೊಂಡು ಆಲಯಕ್ಕೆ ಬಂದಿದ್ದಾನೆ. 1 ವಾರ ಬಂದಿದ್ದಾನೆ, 2 ವಾರ ಆರಾಧನೆಗೆ ಬಂದಿದ್ದಾನೆ, 3 ವಾರ ಆರಾಧನೆಗೆ ಬಂದಿದ್ದಾನೆ. 3ನೇ ವಾರ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಆಲಯದಲ್ಲಿ 1000 ಜನ ಆರಾಧನೆ ಮಾಡುವಾಗ ಪರಿಶುದ್ಧಾತ್ಮನ ಶಕ್ತಿ ಆ ಯೌವನಸ್ಥನ ಮೇಲೆ ಇಳಿದು ಬಂದು ಆತನ ಆಲಯದಲ್ಲಿ ಎದ್ದು ನಡೆದಾಡಿದ್ದಾನೆ. 12 ವರ್ಷಗಳ ನಂತರ ದೇವರ ಆ ವ್ಯಕ್ತಿ ನಡೆಯುವಂತ ದೇವರು ಕೃಪೆ ಕೊಟ್ಟಿದ್ದಾನೆ. ಆಮೆನ್. ಜನರ ಮಾತು ಕೇಳಿ ಅವ್ರ ನಂಬಿಕೆ ಕಳ್ಕೊಳ್ಳಿಲ್ಲ, ಅವ್ರ ವಿಶ್ವಾಸ ಬಿಟ್ಟು ಬಿಡಲಿಲ್ಲ. ದೇವ್ರ ಸ್ತೋತ್ರ, ಅವರು ದೇವ್ರ ಮೇಲೆ ನಂಬಿಕೆ ಇಟ್ಟು ಬಂದರು. ಆಶ್ಚರ್ಯವಾಗಿ ದೇವರ ಆ ಯವನಸ್ಥ ವ್ಯಕ್ತಿನ ಎದ್ದು ನಡೆದಾಡಿಸಿದಾನೆ. ದೇವ್ರಿಗೆ ಸ್ತೋತ್ರ. ಈ ಬೆಳಗಿನ ಜಾವ ಹೇಳ್ತೀನಿ, ದೇವರು ಯಾರಿಗೆ ದೇವರು? ಅಬ್ರಾಹ್ಮನಿಗೆ ಒಂದೇ ದೇವರಾ? ಈಸಾಕನಿಗೆ ಒಂದೇ ದೇವರಾ? ನಾನು ಅಬ್ರಾಹ್ಮ ದೇವರಂತ ಯಾಕೆ ಹೇಳ್ಕೊಂಡ? ಅಬ್ರಹಾಮನ ಹಾಗೆ ನಂಬಿಕೆ ಇಡುವ ಎಲ್ಲರಿಗೂ ಆತನ ದೇವರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈ ದಿನ ಬೆಳಗಿನ ಜಾವ ನೀನು ಅಬ್ರಹಾಮನಾಗೆ ನಂಬಿಕೆ ಇಡ್ತೀಯಾ? ನಿನಗೆ ಅದ್ಭುತ ಮಾಡ್ತಾನೆ. ನಿನ್ನ ಕುಟುಂಬದಲ್ಲಿ ಅದ್ಭುತ ಮಾಡ್ತಾನೆ. ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನಿನ್ನ ಗಂಡನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನಿನ್ನ ದುಡಿಮೆಯಲ್ಲಿ ಅದ್ಭುತ ಮಾಡ್ತಾನೆ. ನಿನ್ನ ವ್ಯಾಪಾರದಲ್ಲಿ ಅದ್ಭುತ ಮಾಡ್ತಾನೆ. ನಿನ್ನ ಆರೋಗ್ಯ ವಿಷಯದಲ್ಲಿ ಅದ್ಭುತ ಮಾಡ್ತಾನೆ. ನೀನು ಪ್ರಾರ್ಥಿಸುವ ಪ್ರತಿ ವಿಷಯದಲ್ಲಿ ನಿನ್ನ ನಂಬಿಕೆ ನೋಡಿ ದೇವರ ಅದ್ಭುತ ಮಾಡ್ತಾನೆ. ಆತನು ನಂಬಿಕೆ ಇಡುವವರಿಗೆ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಹಾಡಾಡನ್ವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಬ್ರಹಾಮನಾಗೆ ನಂಬಿಕೆಯಲ್ಲಿರುವೆ, ಈಸಾಕನಾಗೆ ಅಭಿವೃದ್ಧಿ ಹೊಂದುವೆ. ಇನ್ನೊಂದ್ಸಾರಿ ಆಡೋಣ. ಅಬ್ರಹಾಮನಾಗೆ ನಂಬಿಕೆಯಲ್ಲಿರುವೆ, ಈಸಾಕನಾಗೆ ಅಭಿವೃದ್ಧಿ ಹೊಂದುವೆ. ಹೆಂಗಿರ್ಬೇಕು ನಂಬಿಕೆಯಲ್ಲಿ? ಯಾರ ತರ ಇರ್ಬೇಕು ನಂಬಿಕೆಯಲ್ಲಿ? ಅಬ್ರಹಾಮನ ಹಾಗೆ. ಯಾರ ತರ ನಂಬಿಕೆಯಲ್ಲಿ ಇರಬೇಕು? ಅಬ್ರಹಾಮನ ಹಾಗೆ ನಾವು ನಂಬಿಕೆ ಇಟ್ಟರೆ ದೇವರಂತಾನೆ. ರವೀಶ್, ನಾನು ನಿನ್ನ ದೇವರು. ಯಾವಾಗ? ಅಬ್ರಹಾಮನಾಗೆ ನಂಬಿಕೆ ಇಡುವಾಗ. ಈಗ ಹೇಳ್ರಿ, ದೇವರ ಅಬ್ರಹಾಮನಿಗೆ ಒಂದು ದೇವರ, ನಮಗೂ ದೇವರ? ನಿಮಗೂ ದೇವರಲ್ಲ. ಅಬ್ರಹಾಮನಾಗೆ ನಂಬಿಕೆ ಇಡ ಎಲ್ಲರಿಗೂ ಆತನ ದೇವರೇ.